ಗೆಳೆಯರೇ, ತೈವಾನ್ ಒಂದು ಚಿಕ್ಕ ದ್ವೀಪ, ಆದರೆ ಅದರ ಮೇಲೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳ ಕಣ್ಣು. ಆ ದೇಶಕ್ಕೆ ಎಷ್ಟು ಬೆಲೆ ಇದೆ ಎಂದರೆ, ಈ ದೇಶದಿಂದಾನೇ 3ನೇ ಮಹಾಯುದ್ಧ ಸಂಭವಿಸಿದರೂ ಅಚ್ಚರಿಯಿಲ್ಲ. ಹೌದು ಗೆಳೆಯರೇ, ಈ ದೇಶದ ಮೇಲೆ ಇವತ್ತಿನ ಜಗತ್ತಿಗೆ ನಾನು ದೊಡ್ಡಣ್ಣ ಎಂದು ಅಖಾಡದಲ್ಲಿ ನಿಂತಿರೋ ಅಮೆರಿಕ ಹಾಗೂ ಚೀನಾ ದೇಶಗಳ ನಡುವೆ ನಡೆದಿರುವ ಜಟಾಪಟಿ ಎಂದರೂ ತಪ್ಪಾಗಲಾರದು. ಇದು ಕೇವಲ ಚೀನಾ ಹಾಗೂ ತೈವಾನ್ಗೆ ಸಂಬಂಧಿಸಿದ್ದು ಅಲ್ಲ. ಏಕೆಂದರೆ ತೈವಾನ್ ಒಂದು ಚಿಕ್ಕ ದ್ವೀಪ ಎಷ್ಟು ಮುಂದುವರಿದಿದೆ ಎಂದರೆ, ನಾವು ದಿನನಿತ್ಯ ಬಳಸುವ ಮೊಬೈಲ್, ಕಾರು, ಎಲ್ಲ ರೀತಿಯ ಎಲೆಕ್ಟ್ರಿಕ್ ವಸ್ತುಗಳಲ್ಲಿಯೂ ತೈವಾನ್ ದೇಶದ ಚಿಪ್ ಬೇಕೇ ಬೇಕು. ಹೀಗಾಗಿ ತೈವಾನ್ ಏನಾದರೂ ಚೀನಾ ವಶವಾದರೆ ಇದರಿಂದ ದೊಡ್ಡನ ಸ್ಥಾನಕ್ಕೆ ಕುತ್ತು ಕಟ್ಟಿಟ್ಟ ಬುತ್ತಿ. ಗೆಳೆಯರೇ, ಚೀನಾ ಮತ್ತು ತೈವಾನ್ ಎರಡು ಅಕ್ಕಪಕ್ಕದಲ್ಲಿರುವ ಪ್ರಾಂತ್ಯಗಳು. ಚೀನಾ ಒಂದು ವಿಶಾಲವಾದ ಸಮುದ್ರ, ಅದರಲ್ಲಿ ತೈವಾನ್ ಒಂದು ಚಿಕ್ಕ ಮೀನಿದ್ದಂತೆ. ಆದರೂ ಈ ಮೀನು ಸಮುದ್ರಕ್ಕೆ ಸಡ್ಡು ಹೊಡೆಯುತ್ತದೆ. ಮೊದಲಿಗೆ ಚೀನಾ ಜಾಂಗುವಾ ಎಂದರೆ ಮಿಡಲ್ ಕಿಂಗ್ಡಮ್ ಎಂದು ಹೆಸರಿತ್ತು. ಚೀನಾ ಎಂದು ಹೆಸರು ಬರಲು ಕಾರಣವಾದ ರಾಜಮನೆತನದ ಹೆಸರು ಕ್ವಿನ್ ಡೈನೆಸ್ಟಿ ಎಂದು. ಗೆಳೆಯರೇ, ಹಿಸ್ಟರಿ ಕೇಳಿದುಕೊಂಡು ಬೇಡ, ಸದ್ಯಕ್ಕೆ ಈ ಚೀನಾ ತೈವಾನ್ ಬಗ್ಗೆ ತಿಳಿದುಕೊಳ್ಳೋಣ. ಅದು 1940ರ ದಶಕದಲ್ಲಿ ಚೀನಾ ದೇಶದಲ್ಲಿ ಭೀಕರ ಒಳಜಗಳ. ಒಂದು ಕಡೆ ಮಾವೋ ಜೆಡಾಂಗ್ ನೇತೃತ್ವದ ಕಮ್ಯುನಿಸ್ಟ್ ಪಕ್ಷ, ಹಾಗೆ ಇನ್ನೊಂದು ಕಡೆ ಚಿಯಾಂಗ್ ಕೈಶೆಕ್ ನೇತೃತ್ವದ ರಾಷ್ಟ್ರೀಯ ಪಕ್ಷ. ಇವರ ಇಬ್ಬರ ನಡುವೆ ಸುಮಾರು 9 ವರ್ಷಗಳ ಭೀಕರ ಹೋರಾಟ, ಗೃಹ ಯುದ್ಧ ನಡೆದು ಕೊನೆಗೆ ಮಾವೋ ಜೆಡಾಂಗ್ ನೇತೃತ್ವದ ಕಮ್ಯುನಿಸ್ಟ್ ಪಕ್ಷ 1949ರಲ್ಲಿ ಯುದ್ಧ ಗೆದ್ದು ಚೀನಾ ದೇಶವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಗೆದ್ದ ಮಾವೋ ಜೆಡಾಂಗ್ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಎಂಬ ಹೊಸ ಸರ್ಕಾರ ರಚಿಸುತ್ತಾರೆ. ಅವತ್ತಿಗೆ ಸೋತ ಇನ್ನೊಂದು ಪಡೆ ಚೀನಾ ದೇಶದಿಂದ ಪಲಾಯನ ಮಾಡಿ ತೈವಾನ್ ದ್ವೀಪದಲ್ಲಿ ಬಂದು ನಾವು ನಿಜವಾದ ಚೀನಾ ಸರ್ಕಾರ ಎಂದು ಇವತ್ತಿಗೂ ಹೇಳುತ್ತಾರೆ. ಬಂದವರೆಲ್ಲ ಸೈನಿಕರು ಹಾಗೂ ರಾಷ್ಟ್ರೀಯ ನಾಯಕರು. ಇದರಿಂದ ತೈವಾನ್ ಒಂದು ಶಿಸ್ತಿನಿಂದ ಕೂಡಿದ ಪ್ರಾಂತ್ಯ ಎಂದರೂ ತಪ್ಪಾಗಲಾರದು. ಅಂದಿನಿಂದಲೇ ಒಂದು ದೇಶ ಎರಡು ಸರ್ಕಾರಗಳು. ಹೌದು ಗೆಳೆಯರೇ, ತೈವಾನ್ ಇಂದು ಚೀನಾಗೆ ಏನು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಿದರೆ ತಪ್ಪೇನಿಲ್ಲ. ಅಷ್ಟು ಸಣ್ಣ ಪ್ರಾಂತ್ಯ, ಇನ್ನು ಅದನ್ನು ದೇಶ ಎಂದು ಎಷ್ಟೋ ರಾಷ್ಟ್ರಗಳು ನಂಬದೇ ಇದ್ದರೂ ಸಹ ಅವರಲ್ಲಿನ ಆ ಬುದ್ಧಿಶಕ್ತಿ ಅಪಾರ. ಇಂದು ತೈವಾನ್ ತನ್ನದೇ ಸರ್ಕಾರ, ತನ್ನದೇ ಸೇನೆ, ತನ್ನದೇ ಚುನಾವಣೆ, ತನ್ನದೇ ಪಾಸ್ಪೋರ್ಟ್, ತನ್ನದೇ ಹಣ, ಒಂದರ್ಥದಲ್ಲಿ ಸ್ವತಂತ್ರ ದೇಶದಂತೆ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಚೀನಾ ಹೇಳುವುದು, ತೈವಾನ್ ನಮ್ಮದೇ ಪ್ರಾಂತ್ಯ, ಅದು ತಪ್ಪಿಸಿಕೊಂಡಿದೆ, ಒಮ್ಮೆ ಮರಳಲೇಬೇಕು, ಇದೇ ಸಂಘರ್ಷದ ಹೃದಯ ಎನ್ನುತ್ತದೆ. ಈಗ ಯಾಕೆ ತೈವಾನ್ ಹಾಗೂ ಚೀನಾಗೆ ಒತ್ತಡ ಹೆಚ್ಚಾಗಿದೆ ಎಂದರೆ, ಕಳೆದ ಕೆಲ ವರ್ಷಗಳಿಂದ ಚೀನಾ ತೈವಾನ್ ಸುತ್ತ ಯುದ್ಧ ವಿಮಾನಗಳನ್ನು ಹಾರಿಸುತ್ತಿದೆ, ಯುದ್ಧ ಹಡಗುಗಳನ್ನು ಕಳುಹಿಸುತ್ತಿದೆ, ಕ್ಷಿಪಣಿ ಅಭ್ಯಾಸ ಮಾಡುತ್ತಿದೆ. ಇದು ಯುದ್ಧವಲ್ಲ, ಆದರೆ ಯುದ್ಧದ ಅಭ್ಯಾಸ. ಚೀನಾದ ಸಂದೇಶ ಏನೆಂದರೆ, ನಾವು ಬಲಿಷ್ಠರು, ನಿಮ್ಮನ್ನು ಗೆಲ್ಲೋದು ಕ್ಷಣ ಮಾತ್ರ ಎಂದು ತೈವಾನ್ಗೆ ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತಿದೆ. ಗೆಳೆಯರೇ, ತೈವಾನ್ ಒಂದು ಸುಂದರ ದೇಶ ಹಾಗೂ ಅಲ್ಲಿನ ಜನರು ಭಾರತದಂತೆ ಮತ ಹಾಕುತ್ತಾರೆ, ಸ್ವತಂತ್ರವಾಗಿ ಮಾತನಾಡುತ್ತಾರೆ. ಇಂದಿನ ಯುವ ತೈವಾನೀಸ್ ಹೇಳುತ್ತಾರೆ, ನಾವು ಚೀನಾದವರು ಅಲ್ಲ, ನಾವು ತೈವಾನೀಸ್. ಹೀಗಿರುವಾಗ ಚೀನಾಗೆ ಇದು ಭಯ ಸೃಷ್ಟಿಯಾಗಿದೆ. ಏಕೆಂದರೆ ತೈವಾನ್ ಅಧಿಕೃತವಾಗಿ ಸ್ವಾತಂತ್ರ್ಯ ಘೋಷಿಸಿದರೆ ಅದು ಚೀನಾದ ರೆಡ್ ಲೈನ್ ದಾಟಿದಂತೆ. ಅದನ್ನು ಚೀನಾ ಎಂದಿಗೂ ಒಪ್ಪುವುದಿಲ್ಲ. ತೈವಾನ್ ವಶಪಡಿಸಿಕೊಳ್ಳುವುದು ಚೀನಾಗೆ ಅಷ್ಟೊಂದು ದೊಡ್ಡ ಕೆಲಸವೇ ಅಲ್ಲ. ಆದರೆ ಅಮೆರಿಕದ ಪ್ರವೇಶ ಇಲ್ಲಿನ ಕತೆಗೆ ಭಯಾನಕವಾಗುತ್ತದೆ. ಗೆಳೆಯರೇ, ಅಮೆರಿಕ ವಿಶ್ವದ ಬಲಿಷ್ಠ ರಾಷ್ಟ್ರ. ಅದರ ಹೆಜ್ಜೆಯ ಗುರುತೂ ಇಲ್ಲದಂತೆ ಮಾಡುವ ಶಕ್ತಿ ಅಮೆರಿಕಕ್ಕಿದೆ. ಅಮೆರಿಕ ಹೇಳೋದು, ನಾವು ಒನ್ ಚೀನಾ ಪಾಲಿಸಿ ಪಾಲಿಸುತ್ತೇವೆ, ಆದರೆ ತೈವಾನ್ಗೆ ಶಸ್ತ್ರಾಸ್ತ್ರ ಕೊಡುತ್ತೇವೆ, ಯುದ್ಧ ನೌಕೆಗಳನ್ನು ಕಳುಹಿಸುತ್ತೇವೆ, ರಕ್ಷಣೆಗೆ ಬೆಂಬಲ ನೀಡುತ್ತೇವೆ. ಏಕೆಂದರೆ ಅಮೆರಿಕಾಗೆ ಇತ್ತೀಚೆಗೆ ಚೀನಾ ಮೇಲೆ ಭಯ ಶುರುವಾಗಿದೆ. ಏಕೆಂದರೆ ಚೀನಾ ತೈವಾನನ್ನು ಬಲವಂತವಾಗಿ ತೆಗೆದುಕೊಂಡರೆ ವಿಶ್ವದ ಶಕ್ತಿ ಸಮತೋಲನ ಹಾಳಾಗುತ್ತದೆ. ಹೀಗಾಗಿ ಇದು ಚೀನಾ ವರ್ಸಸ್ ತೈವಾನ್ ಅಲ್ಲ, ಚೀನಾ ವರ್ಸಸ್ ಅಮೆರಿಕ ಆಗುತ್ತದೆ. ತೈವಾನ್ ಯಾಕೆ ವಿಶ್ವಕ್ಕೆ ಅತಿ ಮುಖ್ಯ ಎಂದರೆ, ವಿಶ್ವದ 60%ಕ್ಕೂ ಹೆಚ್ಚು ಅಡ್ವಾನ್ಸ್ಡ್ ಸೆಮಿಕಂಡಕ್ಟರ್ ಚಿಪ್ಸ್ ತೈವಾನಲ್ಲಿ ತಯಾರಾಗುತ್ತದೆ. ಈ ಚಿಪ್ಸ್ಗಳು ಇಲ್ಲದೆ ಮೊಬೈಲ್ ಕೆಲಸ ಮಾಡೋದಿಲ್ಲ, ಕಾರು ಓಡಲ್ಲ, AI ನಡೆಯಲ್ಲ, ಕ್ಷಿಪಣಿಗಳು ಕೆಲಸ ಮಾಡಲ್ಲ. ಅಲ್ಲಿರುವ ಆ ಒಂದು ಕಂಪನಿ TSMS ಸಲುವಾಗಿ ವಿಶ್ವವೇ ತೈವಾನ್ಗೆ ಬೆನ್ನು ಹುರಿಯಂತೆ ನಿಂತಿದೆ. ಹೌದು ಗೆಳೆಯರೇ,
ಈ TSMC ಕಂಪನಿಯ ಬಗ್ಗೆ ಮತ್ತೊಮ್ಮೆ ವಿವರವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡುವೆ. ಅಲ್ಲಿಯವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಗೆಳೆಯರೇ, ಮುಂದೆ ಹೋಗೋಣ. ಒಂದು ವೇಳೆ ಚೀನಾ ಇವೆಲ್ಲವನ್ನು ಮೆಟ್ಟಿ ನಿಂತು ಚೀನಾ ಹಾಗೂ ತೈವಾನ್ ನಡುವೆ ಯುದ್ಧವಾದರೆ ಜಗತ್ತಿನ ತಂತ್ರಜ್ಞಾನ ಕುಸಿತವಾಗುವುದಂತೂ ಕಟ್ಟಿಟ್ಟ ಬುತ್ತಿ. ಆರ್ಥಿಕ ಬಿಕ್ಕಟ್ಟು, ಉದ್ಯೋಗ ನಷ್ಟ. ಆದರೆ ಇದರಿಂದ ಚೀನಾಗೂ ನಷ್ಟ ಇದೆ. ಹಾಗಾಗಿ ಅದು ಯುದ್ಧ ಮಾಡದೆ ಭಯ ಹುಟ್ಟಿಸಿ ಆ ದ್ವೀಪವನ್ನು ತನ್ನ ಕಡೆ ಸೆಳೆಯುವ ಯೋಜನೆ ಮಾಡುತ್ತಿದೆ. ಚೀನಾ ಮುಂದೇನು ಮಾಡಬಹುದು ಎಂದರೆ, ಚೀನಾ ಒತ್ತಡ ಹಾಕುತ್ತಲೇ ಇರುತ್ತದೆ ಹಾಗೂ ತೈವಾನ್ ಅದನ್ನು ತಾಳುತ್ತಲೇ ಇರುತ್ತದೆ. ವಿಶ್ವ ಉಸಿರುಗಟ್ಟಿಸಿ ನೋಡುತ್ತಲೇ ಇರುತ್ತದೆ. ಚೀನಾ ತನ್ನ ಸಮುದ್ರ ಮಾರ್ಗಗಳಿಂದ ತೈವಾನ್ಗೆ ಜಲ ನಿರ್ಬಂಧ ತಡೆ ಹಾಕಲು ಹೊರಟಿದೆ. ಇದರಿಂದ ತೈವಾನ್ ಜನರಿಗೆ ಆಹಾರ, ಇಂಧನ ಕೊರತೆಯೂ ಹೆಚ್ಚುವುದುಂಟು. ಒಂದು ವೇಳೆ ಯುದ್ಧ ಮಾಡಿದರೆ ತೈವಾನ್ ವಶವಾಗುತ್ತೆ ಎಂದು ಚೀನಾ ಏನಾದರೂ ದಾಳಿ ಮಾಡಿದರೆ ಚೀನಾ ವಿರುದ್ಧ ಅಮೆರಿಕ ಹಾಗೂ ಜಪಾನ್ ಪ್ರವೇಶ ಕಟ್ಟಿಟ್ಟ ಬುತ್ತಿ. ವಿಶ್ವ ಮಟ್ಟದ ಯುದ್ಧದ ಭೀತಿಯೂ ಹೆಚ್ಚುತ್ತದೆ. ಈ ಸಣ್ಣ ತೈವಾನ್ನಿಂದ ವಿಶ್ವವೇ ಯುದ್ಧದ ಕಡೆ ಹೆಜ್ಜೆ ಹಾಕಿದರೂ ಹಾಕಬಹುದು. ಹೀಗಾಗಿ ಗೆಳೆಯರೇ, ಇದು ಕೇವಲ ಚೀನಾ ಕಥೆಯಲ್ಲ, ತೈವಾನ್ ಕಥೆಯಲ್ಲ. ಇದು ನಮ್ಮ ನಿಮ್ಮೆಲ್ಲರ ಭವಿಷ್ಯದ ಕತೆ. ಒಂದು ದ್ವೀಪ, ಆದರೆ ಅದರ ಮೇಲೆ ವಿಶ್ವದ ಭವಿಷ್ಯ ತೂಕ ಹಾಕಲಾಗಿದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಈ ವಿಷಯದ ಬಗ್ಗೆ ಕೇಳಿದ ಮೇಲೆ ಯುದ್ಧ ಆಗುತ್ತಾ ಅಥವಾ ಇಲ್ಲವಾ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.